ಆಮ್ ಆದ್ಮಿ ಪಕ್ಷ ದೆಹಲಿಯನ್ನ ಕಳೆದುಕೊಂಡಿದೆ. 4ನೇ ಬಾರಿ ದೆಹಲಿ ವಿಧಾನಸಭೆ ಚುನಾವಣೆ ಗೆಲ್ಲುವ ಕೇಜ್ರಿವಾಲ್ ಕನಸು ನುಚ್ಚು ನೂರಾಗಿದೆ. ಸೋಲಿನ ನಂತರ ಈಗೇನೇ ಕಥೆಯನ್ನ ಹೇಳಿದ್ರು ಎಎಪಿಯ ಕತೆ ಅಲ್ಲಿ ಸದ್ಯಕ್ಕಂತೂ ಮುಗಿದು ಹೋಗಿದೆ. ವಿಪಕ್ಷ ಸ್ಥಾನದಲ್ಲಿ ಕೂರಬೇಕಾಗಿದೆ. ಈ ಸೋಲಿಗೂ ಮೊದಲೇ ಆಂತರಿಕ ಭಿನ್ನಮತ ಎದುರಿಸಿದ್ದ ಎಎಪಿಗೆ ಮುಂದಿನ ದಿನಗಳು ಸವಾಲಿನದ್ದಾಗಲಿದೆ. ಹಾಗಾದ್ರೆ ಮುಂದಿನ ದಿನಗಳು ಎಎಪಿ ಪಾಲಿಗೆ ಹೇಗಿರಲಿವೆ? ರಚನಾತ್ಮಕ ವಿರೋಧ ಪಕ್ಷವಾಗಿರ್ತೀವಿ ಅನ್ನೋ ಕೇಜ್ರಿವಾಲ್ ಮಾತಿನಲ್ಲಾಗ್ಲಿ, ಬಿಜೆಪಿಯ ಸರ್ವಾಧಿಕಾರದ ವಿರುದ್ಧ ಹೋರಾಡಲಿದ್ದೇವೆ ಅನ್ನೋ ಅತಿಶಿ ಮಾತಿನಲ್ಲಾಗ್ಲಿ ಎಷ್ಟರ ಮಟ್ಟಿಗೆ ಬದ್ಧತೆ ಇದೆ? ಬಿಜೆಪಿ ವಿಭಜನೆ ರಾಜಕಾರಣಕ್ಕೆ ಎಎಪಿ ಬಲಿಯಾಗಲಿದೆಯಾ? ಭ್ರಷ್ಟಾಚಾರ ವಿರೋಧಿ ಹೋರಾಟದ ಮೂಲಕ ಅನಾಯಾಸವಾಗಿ ಅಧಿಕಾರಕ್ಕೇರಿದ್ದ ಎಎಪಿ ಅದೇ ಭ್ರಷ್ಟಾಚಾರ ಆರೋಪದ ಕೊಳಕನ್ನ ಅಂಟಿಸಿಕೊಂಡು ನಿರ್ಗಮಿಸ್ತಾ ಇರೋದು ದೊಡ್ಡ ವಿಪರ್ಯಾಸ ಅಲ್ವಾ? ಈ ಕುರಿತ ಸಂಪೂರ್ಣ ವಿವರ ಇಲ್ಲಿದೆ. ನಮಸ್ಕಾರ, ಇದು ಅವಲೋಕನ ಕಾರ್ಯಕ್ರಮ. ದೆಹಲಿಯಲ್ಲಿ ಎಎಪಿ ಸೋತಿದೆ. 4ನೇ ಬಾರಿ ಸಿಎಂ ಆಗುವ ಕನಸನ್ನ ಕಂಡಿದ್ದ ಅದರ ನಾಯಕ ಅರವಿಂದ್ ಕೇಜ್ರಿವಾಲ್ ಕೂಡ ಸೋತು ಮುಖಭಂಗಕ್ಕೆ ಒಳಗಾಗಿದ್ದಾರೆ. ಯಾವ ಪಕ್ಷ ಭ್ರಷ್ಟಾಚಾರ ವಿರೋಧಿ ಚಳುವಳಿಯಿಂದ ಹೊರಹೊಮ್ಮಿ 2013ರಲ್ಲಿ ಕಾಂಗ್ರೆಸ್ ಅನ್ನ ಅಧಿಕಾರದಿಂದ ಕಿತ್ತೆಸ್ತಿತ್ತೋ ಅದೇ ಪಕ್ಷ ಮತ್ತದೇ ಭ್ರಷ್ಟಾಚಾರ ಆರೋಪಗಳಿಗೆ ತುತ್ತಾಗೋದ್ರೊಂದಿಗೆ ಈಗ 2025ರಲ್ಲಿ ಬಿಜೆಪಿಯ ಎದುರು ಮಣ್ಣು ಮುಕ್ಕಿದೆ. 2013ರಲ್ಲೂ ಮಹಾಕುಂಭ ನಡೆದಿತ್ತು ಮತ್ತು 12 ವರ್ಷಗಳ ನಂತರ ಈ ಬಾರಿನೂ ಮಹಾಕುಂಭ ನಡೆದಿದೆ ಅನ್ನೋದನ್ನ ದೆಹಲಿ ರಾಜಕೀಯ ಸ್ಥಿತ್ಯಂತರದ ಬಗ್ಗೆ ಹೇಳ್ತಾ ಕೆಲ ಮಾಧ್ಯಮಗಳು ಉಲ್ಲೇಖಿಸಿವೆ. ಇನ್ನು ಫಲಿತಾಂಶದ ವಿವರಗಳನ್ನ ನೋಡೋದಾದ್ರೆ ಬಿಜೆಪಿ 48 ಕ್ಷೇತ್ರಗಳಲ್ಲಿ ಗೆಲುವನ್ನ ಸಾಧಿಸಿದೆ. ಆಮ್ ಆದ್ಮಿ ಪಾರ್ಟಿ 22 ಕ್ಷೇತ್ರಗಳಲ್ಲಿ ಗೆಲುವನ್ನ ಸಾಧಿಸಿದೆ. ಕಾಂಗ್ರೆಸ್ ಶೂನ್ಯ ಸಂಪಾದನೆಯೊಂದಿಗೆ ದೆಹಲಿಯಲ್ಲಿ ಸತತ 4ನೇ ಹೀನಾಯ ಸೋಲನ್ನ ಕಂಡಿದೆ. ಸೋಲಿಗೆ ಪ್ರತಿಕ್ರಿಯೆ ಕೊಟ್ಟಿರುವ ಕೇಜ್ರಿವಾಲ್ ಅವರು 3 ವಿಚಾರಗಳನ್ನ ಹೇಳಿದ್ದಾರೆ. ಅದರಲ್ಲಿ ಮೊದಲನೇದು, ಜನರ ನಿರ್ಧಾರವನ್ನ ಗೌರವದಿಂದ ಸ್ವೀಕರಿಸುತ್ತೇನೆ. ಈ ಗೆಲುವಿಗಾಗಿ ಬಿಜೆಪಿಗೆ ಅಭಿನಂದನೆಗಳು. ಅದು ತನ್ನ ಭರವಸೆಗಳನ್ನ ಮತ್ತು ಗೆಲ್ಲಿಸಿದ ಜನರ ನಿರೀಕ್ಷೆಗಳನ್ನ ಈಡೇರಿಸುತ್ತೆ ಅಂತ ಭಾವಿಸ್ತೀನಿ ಅಂತ ಹೇಳಿದ್ದಾರೆ. ಎರಡನೇದು, ಕಳೆದ 10 ವರ್ಷಗಳಲ್ಲಿ ಶಿಕ್ಷಣ, ಆರೋಗ್ಯ, ನೀರು, ವಿದ್ಯುತ್ ಮತ್ತು ಇತರ ಹಲವು ರೀತಿಯಲ್ಲಿ ಬಹಳಷ್ಟು ಕೆಲಸವನ್ನ ಮಾಡಿದ್ದೀವಿ. ಜನರಿಗೆ ಅವರ ಜೀವನದಲ್ಲಿ ಪರಿಹಾರವನ್ನ ಒದಗಿಸೋಕೆ ಪ್ರಯತ್ನಿಸಿದ್ದೇವೆ ಮತ್ತು ದೆಹಲಿಯ ಮೂಲ ಸೌಕರ್ಯವನ್ನ ಸುಧಾರಿಸೋಕ್ಕೂ ಕೂಡ ಪ್ರಯತ್ನ ಮಾಡಿದ್ದೀವಿ ಅಂತ. ಮೂರನೇದು, ರಚನಾತ್ಮಕ ವಿರೋಧ ಪಕ್ಷದ ಪಾತ್ರವನ್ನು ವಹಿಸೋದಲ್ಲದೆ ಸಾಮಾಜಿಕ ಸೇವೆಯನ್ನ ಮುಂದುವರಿಸ್ತೇವೆ. ನಾವು ಅಧಿಕಾರಕ್ಕಾಗಿ ರಾಜಕೀಯಕ್ಕೆ ಬಂದಿಲ್ಲ, ರಾಜಕೀಯವನ್ನ ಜನರ ಸೇವೆಗೆ ಒಂದು ಮಾಧ್ಯಮ ಅಂತ ಪರಿಗಣಿಸ್ತೇವೆ. ಭವಿಷ್ಯದಲ್ಲೂ ಜನರ ಸುಖ ಮತ್ತು ದುಃಖದಲ್ಲಿ ಜೊತೆಗಿರ್ತೀವಿ ಅಂತ. ಎಎಪಿ ಸೋಲಿನ ಬಗ್ಗೆ ಮುಖ್ಯವಾಗಿ 2 ಪ್ರತಿಕ್ರಿಯೆಗಳನ್ನು ನಾವು ಗಮನಿಸಬೇಕಿದೆ. ಅದರಲ್ಲಿ ಒಂದು ಕಾಂಗ್ರೆಸ್ ನೀಡಿರುವ ಪ್ರತಿಕ್ರಿಯೆ, ಮತ್ತೊಂದು ಅಣ್ಣಾ ಹಜಾರೆ ಅವರ ಹೇಳಿಕೆ. ದೆಹಲಿ ಫಲಿತಾಂಶ ಮೋದಿ ನೀತಿಯ ಸಮರ್ಥನೆಯಲ್ಲ, ಬದಲಿಗೆ ಅರವಿಂದ್ ಕೇಜ್ರಿವಾಲ್ ಮತ್ತು ಎಎಪಿ ವಿರುದ್ಧದ ಮತದಾರರ ತೀರ್ಪು ಅಂತ ಕಾಂಗ್ರೆಸ್ ಸಂವಹನ ವಿಭಾಗದ ಮುಖ್ಯಸ್ಥ ಜೈರಾಮ್ ರಮೇಶ್ ಹೇಳಿದ್ದಾರೆ. ಈ ಜನಾದೇಶ ಅರವಿಂದ್ ಕೇಜ್ರಿವಾಲ್ ಅವರ ಮೋಸ, ವಂಚನೆ, ಉತ್ಪ್ರೇಕ್ಷಿತ ಸಾಧನೆಗಳ ಕುರಿತ ತಿರಸ್ಕಾರವಾಗಿದೆ ಅಂತ ಅವರು ಹೇಳಿದ್ದಾರೆ. ಕಾಂಗ್ರೆಸ್ ದೆಹಲಿಯಲ್ಲಿ ಖಾತೆ ತೆರೆಯದೇ ಇರಬಹುದು, ಆದರೆ ಬಿಜೆಪಿಯ ಗೆಲುವಿನಿಂದ ಕಾಂಗ್ರೆಸ್ಗೆ ಖುಷಿಯಾಗಿರೋದು ಇದೇ ಮೊದಲ ಬಾರಿನೂ ಆಗಿರಬಹುದು. ಯಾವುದೇ ಸಿದ್ಧಾಂತವಿಲ್ಲದೆ ಕಾಂಗ್ರೆಸ್ಸಿನ ಮತದಾರರನ್ನ ಸೆಳೆಯುವಲ್ಲಿ ಆಮ್ ಆದ್ಮಿ ಪಕ್ಷ ಸಫಲತೆ ಕಂಡಿತ್ತು. ದೆಹಲಿಯಲ್ಲಿ ಮಾತ್ರವಲ್ಲದೆ ಪಂಜಾಬ್ನಲ್ಲೂ ಕಾಂಗ್ರೆಸ್ನನ್ನು ಸೋಲಿಸೋದ್ರಲ್ಲಿ ಆಮ್ ಆದ್ಮಿ ಪಕ್ಷಕ್ಕೆ ಸಾಧ್ಯ ಆಗಿತ್ತು. ಅಷ್ಟು ಮಾತ್ರವಲ್ಲ, ಗುಜರಾತ್ ಸಹಿತ ಬೇರೆ ಕಡೆಗಳಿಗೂ ಆಮ್ ಆದ್ಮಿ ಪಕ್ಷ ವಿಸ್ತರಿಸುವ ಸಾಧ್ಯತೆ ಇತ್ತು. ಆದರೆ ಆಮ್ ಆದ್ಮಿ ಪಕ್ಷದ ಈ ದೆಹಲಿ ಸೋಲಿನಿಂದಾಗಿ ಆ ಸಾಧ್ಯತೆಗೆ ದೊಡ್ಡ ತಡೆ ಉಂಟಾಗಿದೆ. ಆಮ್ ಆದ್ಮಿ ಪಕ್ಷ 40%ಕ್ಕಿಂತಲೂ ಹೆಚ್ಚು ಮತಗಳನ್ನ ಪಡೆದಿರಬಹುದು, ಆದರೆ ಅಧಿಕಾರದಲ್ಲಿರದೆ ಯಾವುದೇ ಸಿದ್ಧಾಂತವಿಲ್ಲದೆ ಬರುವ 5 ವರ್ಷಗಳವರೆಗೆ ಈ ಮತದಾರರನ್ನ ತಮ್ಮ ಜೊತೆ ಇಟ್ಕೊಳ್ಳುವುದು ಕಷ್ಟ. ಹೀಗಿರುವಾಗ ಈ ಮತದಾರರನ್ನ ಮತ್ತೆ ತಮ್ಮ ಮತದಾರರನ್ನಾಗಿಸುವ ಸುವರ್ಣ ಅವಕಾಶ ಕಾಂಗ್ರೆಸ್ ಬಳಿ ಇದೆ. ದೇಶದ ರಾಜಧಾನಿಯಲ್ಲಿ ಮಾತ್ರವಲ್ಲದೆ ಇತರ ಕಡೆಗಳಲ್ಲೂ ಆಮ್ ಆದ್ಮಿ ಪಕ್ಷ ಮತ್ತು ಇದೇ ತರದ ಇತರ ಪಕ್ಷಗಳ ಕಡೆಗೆ ತಿರುಗಿರುವಂತಹ ತಮ್ಮ ಪರಂಪರಾಗತ ಮತದಾರರನ್ನ ಮತ್ತೆ ಗೆದ್ದುಕೊಳ್ಳುವಂತಹ ಅವಕಾಶ ಕಾಂಗ್ರೆಸ್ಸಿಗೆ ಮತ್ತೆ ಸಿಕ್ಕಿದೆ. ಇನ್ನು ಅಣ್ಣಾ ಹಜಾರೆ, ಮದ್ಯ ನೀತಿ ಮತ್ತು ಹಣದ ಬಗ್ಗೆ ಎಎಪಿಗಿದ್ದ ಗಮನವೇ ಪಕ್ಷದ ಹಿನ್ನಡೆಗೆ ಕಾರಣ ಅಂತ ಹೇಳಿದ್ದಾರೆ. ಮದ್ಯ ನೀತಿ ಮತ್ತು ಹಣ ಹಾಗೂ ಸಂಪತ್ತಿನ ಬಗ್ಗೆ ಇದ್ದ ದುರಾಸೆನೆ ಕೇಜ್ರಿವಾಲ್ ಅಪಖ್ಯಾತಿಗೆ ಕಾರಣ ಆಯಿತು. ಕೇಜ್ರಿವಾಲ್ ಒಂದೆಡೆ ಒಳ್ಳೆ ಗುಣದ ಬಗ್ಗೆ ಮಾತಾಡ್ತಾ ಮತ್ತೊಂದು ಕಡೆ ಮದ್ಯವನ್ನ ಉತ್ತೇಜಿಸಿದ್ರು ಅಂತ ಟೀಕಿಸಿದ್ದಾರೆ. ಜನರಿಗೆ ನಿಸ್ವಾರ್ಥವಾಗಿ ಸೇವೆ ಸಲ್ಲಿಸಬೇಕು ಅನ್ನೋದನ್ನ ಅರ್ಥ ಮಾಡಿಕೊಳ್ಳುವಲ್ಲಿ ಎಎಪಿ ಸೋಲನ್ನ ಕಂಡಿದೆ. ಅದು ತಪ್ಪು ಮಾರ್ಗದಲ್ಲಿ ಸಾಗಿತ್ತು. ಹಣವನ್ನು ಅವರು ಪ್ರಮುಖವಾಗಿ ಪರಿಗಣಿಸಿದ ಹಿನ್ನೆಲೆಯಲ್ಲಿ ಅವರಿಗೆ ಈ ನಿರಾಸೆ ಆಗಿದೆ ಅಂತ ಅಣ್ಣಾ ಹಜಾರೆ ಹೇಳಿದ್ದಾರೆ. ಕೇಜ್ರಿವಾಲ್, ಮನೀಶ್ ಸಿಸೋಡಿಯಾ, ಸೌರಭ್ ಭಾರದ್ವಾಜ್, ಸತ್ಯೇಂದ್ರ ಜೈನ್ ಸೋಲು ಕಂಡ ಎಎಪಿಯ ಪ್ರಮುಖ ನಾಯಕರು. ದೆಹಲಿಯ ಸಿಎಂ ಅತಿಶಿ ಗೋಪಾಲ್ ರಾಯ್ ಎಎಪಿಯಿಂದ ಗೆದ್ದವರಲ್ಲಿ ಪ್ರಮುಖರು. ಇನ್ನು ಆಮ್ ಆದ್ಮಿ ಪಕ್ಷದ ಸೋಲಿಗೆ ಕಾರಣಗಳೇನು ಅನ್ನೋದನ್ನ ಗಮನಿಸೋದಾದ್ರೆ, ಮೊದಲೇದು, ಆಡಳಿತ ವಿರೋಧಿ ಅಲೆ ಸಹಜವಾಗಿಯೇ ಒಂದು ಪಕ್ಷ 12 ವರ್ಷಗಳ ಕಾಲ ನಿರಂತರವಾಗಿ ಆಡಳಿತದಲ್ಲಿದ್ರೆ ಆಡಳಿತ ವಿರೋಧಿ ಅಲೆ ಏಳತ್ತೆ. ಜನ ಹೊಸತನ ಬಯಸೋದು ಇದಕ್ಕೆ ಕಾರಣ.
ಅದರಲ್ಲೂ ಎಎಪಿ ಭ್ರಷ್ಟಾಚಾರ ಆರೋಪಗಳಿಗೆ ತುತ್ತಾಯಿತು. ಮುಖ್ಯಮಂತ್ರಿಯಾಗಿದ್ದ ಕೇಜ್ರಿವಾಲ್ ಸೇರಿದಂತೆ ಅದರ ಪ್ರಮುಖ ನಾಯಕರೆಲ್ಲರೂ ಕೂಡ ಜೈಲಿಗೆ ಹೋಗಿ ಬಂದ್ರು. ಎಎಪಿ ಹಲವು ಭರವಸೆಗಳನ್ನ ಈಡೇರಿಸದೇ ಇದ್ದ ಸನ್ನಿವೇಶವನ್ನ ಬಿಜೆಪಿ ಸರಿಯಾಗಿಯೇ ಬಳಸಿಕೊಂಡು ಆಡಳಿತ ವಿರೋಧಿ ಅಲೆ ಇನ್ನಷ್ಟಾಗುವಂತೆ ಮಾಡುವಲ್ಲಿ ಯಶಸ್ವಿಯಾಯಿತು. ವಾಯು ಮತ್ತು ಜಲಮಾಲಿನ್ಯ ಮತ್ತು ಮೂಲಸೌಕರ್ಯ ಅಭಿವೃದ್ಧಿಯಂತಹ ವಿಷಯಗಳ ಕುರಿತು ಎಎಪಿ ನಿಷ್ಕ್ರಿಯತೆ ಕುರಿತು ಜನರ ಅಸಮಾಧಾನ ಕೂಡ ಬಿಜೆಪಿಗೆ ಲಾಭದಾಯಕ ಆಯಿತು. ಎರಡನೇದು ಭ್ರಷ್ಟಾಚಾರ ಆರೋಪಗಳು. ಭ್ರಷ್ಟಾಚಾರ ವಿರೋಧಿ ಹೋರಾಟದ ಮೂಲಕ ಅಧಿಕಾರಕ್ಕೆ ಬಂದಿದ್ದ ಕೇಜ್ರಿವಾಲ್ ಸ್ವತಃ ಭ್ರಷ್ಟಾಚಾರದ ಆರೋಪಗಳಿಗೆ ತುತ್ತಾದ್ರು. ಕೇಜ್ರಿವಾಲ್, ಮನೀಶ್ ಸಿಸೋಡಿಯಾ, ಸತ್ಯೇಂದ್ರ ಜೈನ್ ಮೇಲೆ ಭ್ರಷ್ಟಾಚಾರದ ಆರೋಪಗಳು ಬಂದವು. ಕೇಜ್ರಿವಾಲ್ ಬಂಧನವತ್ತು ಪಕ್ಷಕ್ಕೆ ದೊಡ್ಡ ಹೊಡೆತವನ್ನೇ ಕೊಡ್ತು. ಕೇಜ್ರಿವಾಲ್ ವಿಶ್ವಾಸಾರ್ಹತೆ ಕಡಿಮೆಯಾಯಿತು. ಮೂರನೇದು ಮಧ್ಯಮ ವರ್ಗವನ್ನ ಸೆಳೆಯುವಲ್ಲಿ ಗೆದ್ದ ಬಿಜೆಪಿ. ಈ ಬಾರಿಯ ಬಜೆಟ್ ಅನ್ನ ಮಧ್ಯಮ ವರ್ಗದವರ ಬಜೆಟ್ ಅಂತ ಬಿಂಬಿಸಿದ ಬಿಜೆಪಿ ಮತದಾರರನ್ನ ತನ್ನತ್ತ ಸೆಳೆದಿದ್ದು ಎಎಪಿಗೆ ದೊಡ್ಡ ಹೊಡೆತವನ್ನ ಕೊಡ್ತು. ಮಧ್ಯಮ ವರ್ಗದವರಿಗೆ ನೀಡಿದ್ದ ಬಜೆಟ್ ಪರಿಹಾರ 12 ಲಕ್ಷ ರೂಪಾಯಿ ಒಳಗಿನ ಆದಾಯವನ್ನ ತೆರಿಗೆ ಮುಕ್ತಗೊಳಿಸಿರೋದು ಇವೆಲ್ಲವೂ ಬಿಜೆಪಿಗೆ ಲಾಭ ತಂದುಕೊಡ್ತು. ದೆಹಲಿ ಚುನಾವಣೆಗೆ ಸ್ವಲ್ಪ ಮೊದಲು 8ನೇ ವೇತನ ಆಯೋಗದ ಘೋಷಣೆ ಕೂಡ ಬಿಜೆಪಿಗೆ ಮತ್ತೊಂದು ಸಕಾರಾತ್ಮಕ ಅಂಶ ಆಯಿತು. ನಾಲ್ಕನೇದು ಮತಗಳನ್ನ ಒಡೆದ ಕಾಂಗ್ರೆಸ್. ಒಂದ್ ರೀತಿಯಲ್ಲಿ ಎಎಪಿ ಸೋಲಿಗೆ ಕಾಂಗ್ರೆಸ್ ಕೂಡ ಕಾರಣ. ಇಂಡಿಯಾ ಮೈತ್ರಿಕೂಟ ಲೋಕಸಭೆ ಚುನಾವಣೆಯಲ್ಲಿ ಒಟ್ಟಾಗಿ ಸ್ಪರ್ಧೆ ಮಾಡೋದು, ವಿಧಾನಸಭೆ ಚುನಾವಣೆಯಲ್ಲಿ ಪ್ರತ್ಯೇಕವಾಗಿ ಸ್ಪರ್ಧಿಸೋದು ಅನ್ನೋ ನಿಲುವೇ ವಿಚಿತ್ರ ಆಗಿದೆ. ಕಾಂಗ್ರೆಸ್ ಮತಗಳನ್ನ ಒಡೆದಿದ್ರಿಂದ ಎಎಪಿಗೆ ಏಟು ಬಿದ್ದಿದೆ. 5ನೇ ಪಾಯಿಂಟು, ಹೊಡೆತ ನೀಡಿದ ಆಂತರಿಕ ಕಲಹ. ಭ್ರಷ್ಟಾಚಾರ ಆರೋಪಗಳಿಂದ ನಲುಗಿರುವಾಗಲೇ ಪಕ್ಷದಲ್ಲಿ ಆಂತರಿಕ ಕಲಹ ಎದ್ದಿದ್ದು ಕೂಡ ಎಎಪಿ ಸೋಲಿಗೆ ಕಾರಣ ಆಯಿತು. ಕೈಲಾಶ್ ಗೆಹ್ಲೋಟ್, ರಾಜ್ಕುಮಾರ್ ಆನಂದ್ ಮುಂತಾದ ಪ್ರಮುಖ ನಾಯಕರ ರಾಜೀನಾಮೆ ಪಕ್ಷಕ್ಕೆ ದೊಡ್ಡ ಹೊಡೆತವನ್ನೇ ಕೊಟ್ಟಿದೆ. 6ನೇದು, ಭರವಸೆಗಳ ಕಡೆಗಣನೆ. ತಾನು ನೀಡಿದ್ದ ಕೆಲವು ಭರವಸೆಗಳನ್ನ ಎಎಪಿ ಈಡೇರಿಸಲಿಲ್ಲ ಅನ್ನೋ ಆರೋಪಗಳಿವೆ. ಮುಖ್ಯವಾಗಿ ಯಮುನಾ ನದಿಯನ್ನ ಸ್ವಚ್ಛಗೊಳಿಸೋದು, ನೀರನ್ನ ಪೂರೈಸೋದು ಮುಂತಾದ ಭರವಸೆಗಳು ಹಾಗೇ ಉಳಿದವು. ಎಎಪಿ ವಿರುದ್ಧ ಜನರ ಆಕ್ರೋಶಕ್ಕೆ ದೆಹಲಿಯ ರಸ್ತೆಗಳು ಮತ್ತು ಒಳಚರಂಡಿಗಳ ಕಳಪೆ ಸ್ಥಿತಿ ಕೂಡ ಕಾರಣ ಆಯಿತು. ತುಂಬಿ ಹರಿಯುವ ಚರಂಡಿಗಳು, ಗುಂಡಿ ಬಿದ್ದ ರಸ್ತೆಗಳು ಮತ್ತು ಅನಿಯಮಿತ ಕಸ ಸಂಗ್ರಹಣೆ ದೆಹಲಿಯ ಮತದಾರರನ್ನ ಕೆರಳಿಸಿತ್ತು. ಕಳೆದ 2 ವರ್ಷಗಳಿಂದ ಇವೆಲ್ಲವೂ ದೆಹಲಿಯ ದೊಡ್ಡ ಸಮಸ್ಯೆಗಳಾಗಿದ್ವು. 7ನೇ ಪಾಯಿಂಟು, ಬಿಜೆಪಿಯ ವ್ಯವಸ್ಥಿತ ಪ್ರಚಾರ. ಬಿಜೆಪಿಯ ಪ್ರಚಾರ ಒಂದು ಸಂದೇಶದ ಮೇಲೆ ಸಾಗಿತ್ತು. ಅದೇನು ಅಂತಂದ್ರೆ ಎಎಪಿ ಯೋಜನೆಗಳ ಮುಂದುವರಿಕೆ ಮತ್ತು ಎಎಪಿ ಭ್ರಷ್ಟಾಚಾರದ ವಿರುದ್ಧ ಕಠಿಣ ಕ್ರಮದ ಭರವಸೆ. ಎಎಪಿಯ ಯಾವುದೇ ಯೋಜನೆಗಳನ್ನ ನಿಲ್ಲಿಸೋದಿಲ್ಲ ಅಂತ ಬಿಜೆಪಿ ಘೋಷಣೆ ಮಾಡಿದ್ದು ಡಬಲ್ ಲಾಭ ತಂತು. ಅಧಿಕಾರಕ್ಕೆ ಬಂದ್ರೆ ಎಎಪಿ ಸರ್ಕಾರದ ಯಾವುದೇ ಯೋಜನೆಗಳನ್ನ ನಿಲ್ಲಿಸೋದಿಲ್ಲ ಅಂತ ಬಿಜೆಪಿ ಹೇಳಿದ್ದು ಮಹತ್ವದ ತಿರುವಾಗಿತ್ತು. ಬಿಜೆಪಿಗೆ ಮತ ಹಾಕಿದ್ರೆ ಬಡವರು ಪ್ರಯೋಜನವನ್ನ ಕಳೆದುಕೊಳ್ತಾರೆ ಅನ್ನೋ ಎಎಪಿ ಹೇಳಿಕೆಯನ್ನ ಜನ ಗಂಭೀರವಾಗಿ ತೆಗೆದುಕೊಳ್ಳದೆ ಇರೋಕೆ ಬಿಜೆಪಿಯ ಈ ಭರವಸೆ ಕಾರಣ ಆಯಿತು. ಈಗಿರುವ ದೊಡ್ಡ ಪ್ರಶ್ನೆ ಏನು ಅಂತಂದ್ರೆ ಎಎಪಿಯ ಭವಿಷ್ಯ ಏನು ಅನ್ನೋದು. ಮುಖ್ಯವಾಗಿ ಗಮನಿಸೋದಾದ್ರೆ ಪ್ರಧಾನಿ ಪಟ್ಟಕ್ಕೆ ಪೈಪೋಟಿ ನಡೆಸಬೇಕು ಅಂತಿದ್ದ ಕೇಜ್ರಿವಾಲ್ ಕನಸು ಮುರಿದಂತಾಗಿದೆ. ವಿಪಕ್ಷವಾಗಿ ಎಎಪಿ ಅನನುಭವಿ ಪಂಜಾಬ್, ಗುಜರಾತ್ ಅಂತಹ ರಾಜ್ಯಗಳಲ್ಲಿ ಪ್ರಬಲವಾಗಿ ಗುರುತಿಸಿಕೊಂಡಿದ್ದ ಎಎಪಿ ಈಗ ಆ ರಾಜ್ಯಗಳಲ್ಲೂ ಆ ಸೋಲಿನ ನೆರಳು ಬೀಳುವ ಆತಂಕವನ್ನ ಎದುರಿಸಬೇಕಾಗಿದೆ. ಎಎಪಿ ರಾಷ್ಟ್ರೀಯ ಪಕ್ಷದ ಸ್ಥಾನಮಾನವನ್ನ ಕಳೆದುಕೊಳ್ಳುತ್ತಾ ಅನ್ನೋ ಪ್ರಶ್ನೆ ಕೂಡ ಎದ್ದಿದೆ. ಕೇಜ್ರಿವಾಲ್ ಮಹತ್ವಾಕಾಂಕ್ಷಿ ಅನ್ನೋದು ಸುಳ್ಳಲ್ಲ. ತಾನೊಬ್ಬ ರಾಜಕೀಯ ತಂತ್ರಗಾರ ಅನ್ನೋದನ್ನು ಅವರು ಸಾಕಷ್ಟು ಸಂದರ್ಭಗಳಲ್ಲಿ ಸಾಬೀತು ಮಾಡಿದ್ದಾರೆ. ಪ್ರಧಾನಿ ಪಟ್ಟದ ಕನಸು ಕಂಡವರು ಅವರು ಅನ್ನೋದು ಕೂಡ ನಿಜ. ಈಗ 3ನೇ ಅವಧಿಗೆ ಗೆದ್ದಿದ್ರೆ ಆ ನಿಟ್ಟಿನಲ್ಲಿನ ಓಟಕ್ಕೆ ಅವರು ಸಜ್ಜಾಗ್ಲಿದ್ರು. ಆ ಕನಸೀಗ ಭಗ್ನವಾಗಿದೆ. ರಚನಾತ್ಮಕ ವಿರೋಧ ಪಕ್ಷವಾಗಿ ಕೆಲಸ ಮಾಡುವುದಾಗಿ ಕೇಜ್ರಿವಾಲ್ ಹೇಳಿರೋದೇನೋ ನಿಜ. ಆದ್ರೆ ಇದೇ ಮೊದಲ ಬಾರಿ ಅದು ವಿರೋಧ ಪಕ್ಷದ ಸ್ಥಾನದಲ್ಲಿ ಕೂರ್ತಾ ಇದೆ. ಅಧಿಕಾರದ ರುಚಿಯನ್ನೇ ನೋಡ್ಕೊಂಡು ಬಂದಿದ್ದ ಪಕ್ಷವೊಂದು ವಿಪಕ್ಷವಾಗಿ ಕೂರುವಾಗಿನ ತಳಮಳಗಳು ಎಎಪಿಯನ್ನೂ ಕಾಡ್ಲಿವೆ. ತನ್ನದೇ ಸಿದ್ಧಾಂತದೊಂದಿಗೆ ಪೂರ್ಣ ಸಮಯದ ರಾಜಕೀಯ ಪಕ್ಷವಾಗೋಕೆ ಸಾಧ್ಯವಿಲ್ಲ ಅನ್ನೋ ಪಾಠವನ್ನ ಎಎಪಿ ಕಲಿಬೇಕಾಗಿದೆ. ಈಗ ಸೋಲಿನ ನಂತರ ಅದು ಇತರ ಚುನಾವಣೆಗಳಲ್ಲಿ ಹಲವಾರು ವಿರೋಧ ಪಕ್ಷಗಳಂತೆ ದೆಹಲಿಯಲ್ಲಿ ಯಾವುದೇ ಲೆವೆಲ್ ಪ್ಲೇಯಿಂಗ್ ಫೀಲ್ಡ್ ಇರಲಿಲ್ಲ ಅಂತ ಸಮರ್ಥನೆ ಮಾಡ್ಕೊಳ್ಳೋಕೆ ನೋಡಬಹುದು. ಲೆಫ್ಟಿನೆಂಟ್ ಗವರ್ನರ್ ಕಚೇರಿ ತನ್ನ ಆಡಳಿತಕ್ಕೆ ಅಡಚಣೆ ಆಯ್ತು ಅಂತ ತಕರಾರನ್ನ ತೆಗಿಬಹುದು. ಆದ್ರೆ ತನ್ನದೇ ವೈಫಲ್ಯಗಳನ್ನು ಅದು ಒಪ್ಕೊಳ್ಬೇಕಾಗತ್ತೆ. ಮತದಾರರಿಗೆ ತಾನೆಷ್ಟು ಬದ್ಧವಾಗಿ ನ್ಯಾಯಯುತವಾಗಿ ನಡೆದುಕೊಂಡೆ ಅನ್ನೋದನ್ನು ಆತ್ಮಾವಲೋಕನ ಮಾಡ್ಕೊಳ್ಬೇಕಾಗತ್ತೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಬಿಜೆಪಿಯ ಪ್ರಾಬಲ್ಯ ದೂರವಿಡಲಾಗದ ವಾಸ್ತವ. ಈ ವಾಸ್ತವವನ್ನ ಮನಸ್ಸಿನಲ್ಲಿಟ್ಕೊಂಡು ಎಎಪಿ ತನ್ನ ರಾಜಕೀಯವನ್ನ ರೂಪಿಸಬೇಕಾಗಿದೆ. ಕೆಲವು ವರ್ಷಗಳಿಂದ ಎಎಪಿಯನ್ನ ಕೇಳಲಾಗ್ತಿರುವ ಪ್ರಶ್ನೆ ಏನು ಅಂತಂದ್ರೆ ಅದರ ನಿಲುವು ಏನು ಅನ್ನೋದು. ವಿದ್ಯುತ್ ಬಿಲ್ ಕಡಿತ ಒಂದೇ ಒಂದು ಸಿದ್ಧಾಂತಕ್ಕೆ ಸಾಕಾಗತ್ತಾ? ಅಲ್ಪಸಂಖ್ಯಾತರ ಹಕ್ಕುಗಳಿಗಾಗಿ ನಿಲ್ಲೋಕೆ ಎಎಪಿ ಯಾಕೆ ನಿರಾಕರಿಸ್ತಾ ಇತ್ತು? 2020ರಲ್ಲಿ ಗಲಭೆ ಪೀಡಿತ ಈಶಾನ್ಯ ದೆಹಲಿಗೆ ಭೇಟಿ ನೀಡೋಕೆ ಕೇಜ್ರಿವಾಲ್ ಅವರು ಯಾಕೆ ನಿರಾಕರಿಸಿದ್ರು?
ಮಣಿಪುರಕ್ಕೆ ಹೋಗದ ಮೋದಿಗೂ ಈ ಕೇಜ್ರಿವಾಲ್ಗೂ ಏನ್ ವ್ಯತ್ಯಾಸ? ರೋಹಿಂಗ್ಯಾ ನಿರಾಶ್ರಿತರನ್ನ ರಾಕ್ಷಸೀಕರಿಸಿರೋದು, ಬುಲ್ಡೋಜರ್ ರಾಜ್ ಬಗ್ಗೆ ಹೆಚ್ಚಾಗಿ ಮೌನವಾಗಿರೋದು, ಬಾಬ್ರಿ ಮಸೀದಿ ಧ್ವಂಸ ವಾರ್ಷಿಕೋತ್ಸವದೊಂದಿಗೆ ಅಯೋಧ್ಯೆಗೆ ಯಾತ್ರಿಕರನ್ನ ಕಳಿಸೋದು ಮತ್ತು ಕೇಜ್ರಿವಾಲ್ಗಾಗಿ ಸಿಎಂ ಕುರ್ಚಿಯನ್ನ ಖಾಲಿ ಇಡುವ ಮೂಲಕ ಮುಖ್ಯಮಂತ್ರಿ ಅತಿಶಿ ಕೂಡ ಪ್ರಜಾಪ್ರಭುತ್ವವನ್ನ ಅಣಕಿಸೋದು ಇವೆಲ್ಲವೂ ಎಎಪಿಯಲ್ಲಿ ನಡೆದವು. ಅದು ಬಿಜೆಪಿಯ ಲೈಟ್ ವರ್ಷನ್ ಆಗೋಕೆ ಮಾಡಿದ ಪ್ರಯತ್ನಗಳ ಪಟ್ಟಿ ಬಹಳ ದೊಡ್ಡದಿದೆ. ಕಾಂಗ್ರೆಸ್ನ ಮೃದು ಹಿಂದುತ್ವದ ಪ್ರಯತ್ನಗಳಿಂದಲೂ ಅದು ಯಾವುದೇ ಪಾಠಗಳನ್ನ ಕಲ್ತಿಲ್ಲ ಮತ್ತು ಯಾವಾಗಲೂ ವಿಫಲ ಆಗಿದೆ. ಎಎಪಿ ಈ ಮಾರ್ಗದಲ್ಲಿ ಇನ್ನೂ ಮುಂದೆ ಹೋಗಿ ದೆಹಲಿ ಸರ್ಕಾರಿ ಶಾಲೆಗಳಲ್ಲಿ ಬಾಂಗ್ಲಾದೇಶಿ ವಲಸಿಗರನ್ನ ಹುಡುಕುವ ನಿರ್ಧಾರ ಮಾಡಿದ್ದು ಅದರ ನೈತಿಕ ಅಧಃಪತನ ಆಗಿತ್ತು. ಕಾಮ್ಕಿ ರಾಜನೀತಿ ಅನ್ನೋ ಪ್ರತಿಪಾದನೆ ಕೂಡ ಒಂದು ಶೋಕಿಯಂತೆ ಕಾಣತೊಡಗಿತ್ತು. 5 ವರ್ಷಗಳ ಹಿಂದೆ ತರಲಾದ ಶಾಲೆಗಳು ಮತ್ತು ಮೊಹಲ್ಲಾ ಕ್ಲಿನಿಕ್ ಸುಧಾರಣೆಯನ್ನ ಮತದಾರರು ಶ್ಲಾಘಿಸಿದ್ರು ಮತ್ತು ಪುರಸ್ಕರಿಸಿದ್ರು. ಪುರಸಭೆಯ ಶಾಲೆಗಳಲ್ಲಿ ಪೋಷಕರು ಶಿಕ್ಷಕರ ಸಭೆಗಳಂತಹ ಸರಳ ಕ್ರಮಗಳು ಪಿರಮಿಡ್ನ ಕೆಳಭಾಗದಲ್ಲಿರುವವರಿಗೆ ಘನತೆಯನ್ನ ತಂದುಕೊಟ್ಟಿದ್ವು. ಶಿಕ್ಷಕರ ತರಬೇತಿ ಮತ್ತು ಪಠ್ಯಕ್ರಮ ಸುಧಾರಣೆಯ ಕಾರ್ಯಕ್ರಮಗಳನ್ನು ಕೂಡ ಸ್ವಾಗತಿಸಲಾಯಿತು. ಭಾರತದ ಶ್ರೀಮಂತ ನಗರಗಳಲ್ಲಿ ಒಂದಾದ ದೆಹಲಿಯಲ್ಲಿ ಬಡವರಿಗೆ ಮೂಲಭೂತ ಆರೋಗ್ಯ ರಕ್ಷಣೆ ಎಷ್ಟು ಬೇಕು ಅಂತ ಮೊಹಲ್ಲಾ ಚಿಕಿತ್ಸಾಲಯಗಳು ತೋರಿಸಿದ್ವು. ಆದರೆ 10 ವರ್ಷಗಳಿಗೂ ಹೆಚ್ಚು ಕಾಲ ಅಧಿಕಾರದಲ್ಲಿದ್ದ ನಂತರ ಅದು ಆಡಳಿತದ ಇತರ ಅಂಶಗಳಲ್ಲೂ ಇದೇ ರೀತಿಯ ನಾವೀನ್ಯತೆ ಮತ್ತು ಬದ್ಧತೆಯನ್ನ ತೋರಿಸುವುದು ಅವಶ್ಯವಾಗಿತ್ತು. ಲೆಫ್ಟಿನೆಂಟ್ ಗವರ್ನರ್ ಮತ್ತು ಕೇಂದ್ರದೊಂದಿಗಿನ ಜಗಳ ಈ ವಿಷಯದಲ್ಲಿ ಎಎಪಿಯನ್ನ ಕುಗ್ಗಿಸ್ತು ಅನ್ನೋದು ನಿಜವೇ ಆದ್ರೂ ಹೊಸ ವಿಚಾರಗಳನ್ನ ಪ್ರಸ್ತುತಪಡಿಸೋಕೆ ಅದು ಇನ್ನೂ ಹೆಚ್ಚಿನದನ್ನ ಮಾಡಬಹುದಿತ್ತು. ಉದಾಹರಣೆಗೆ ಉನ್ನತ ಶಿಕ್ಷಣದಲ್ಲಿ ಅಂಬೇಡ್ಕರ್ ವಿಶ್ವವಿದ್ಯಾನಿಲಯದ ಅವನತಿಗೆ ಎಎಪಿ ಸರ್ಕಾರವೇ ಕಾರಣ ಆಗಿತ್ತು ಮತ್ತು ದೆಹಲಿ ವಿಶ್ವವಿದ್ಯಾನಿಲಯದಲ್ಲಿ ಸ್ಥಳೀಯರಿಗೆ ಮೀಸಲಾತಿಯಂತಹ ಅದರ ವಿಚಾರಗಳು ಭಯದಿಂದ ಬಂಧವಾಗಿದ್ವು. ಎಎಪಿಯ ಬಲಿಪಶು ರಾಜಕಾರಣದ ಮತ್ತೊಂದು ಅಂಶ ಅಂತಂದ್ರೆ ತನ್ನ ಸೋಲಿಗೆ ಕಾಂಗ್ರೆಸ್ ಕಾರಣ ಅಂತ ದೂಷಿಸೋದು. ಅದು ಖಂಡಿತ ಸಮರ್ಥನೀಯವಲ್ಲ. ಸೋಲಿನ ಹೊರತಾಗಿನೂ ಎಎಪಿ ದೆಹಲಿಯಿಂದ ಅಳಿಸಿ ಹೋಗಿಲ್ಲ. 70 ಸದಸ್ಯರ ವಿಧಾನಸಭೆಯಲ್ಲಿ ಅದು 40%ಕ್ಕಿಂತ ಹೆಚ್ಚು ಮತಗಳನ್ನ ಮತ್ತು 22 ಸ್ಥಾನಗಳನ್ನ ಪಡೆದಿದೆ. ಸೋಲನ್ನು ಒಪ್ಪಿಕೊಂಡ ಕೇಜ್ರಿವಾಲ್ ತಮ್ಮ ಪಕ್ಷ ರಚನಾತ್ಮಕ ವಿರೋಧ ಪಕ್ಷದ ಪಾತ್ರವನ್ನ ನಿರ್ವಹಿಸುತ್ತೆ ಮತ್ತು ದೆಹಲಿಯಲ್ಲಿ ಜನರ ಪರವಾಗಿ ವಕಾಲತ್ ವಹಿಸುವುದನ್ನ ಮುಂದುವರಿಸುತ್ತೆ ಅಂತ ಹೇಳಿದ್ದಾರೆ. ಸೋಲಿನ ನಂತರದ ಮಾತುಗಳಲ್ಲಿ ಇದಕ್ಕಿಂತ ಹೆಚ್ಚಿನದೇನೂ ಇಲ್ಲವಾಗಿದೆ. ಪಕ್ಷ ಬಿಜೆಪಿಯ ಸರ್ವಾಧಿಕಾರದ ವಿರುದ್ಧ ಹೋರಾಡುತ್ತೆ ಅಂತ ಸಿಎಂ ಅತಿಶಿ ಹೇಳಿದ್ದಾರೆ. ಅಲ್ಪಸಂಖ್ಯಾತರನ್ನ ರಾಕ್ಷಸೀಕರಿಸುವ ಮೂಲಕ ಪಕ್ಷ ಬಿಜೆಪಿಯ ವಿರುದ್ಧ ಹೋರಾಡೋಕೆ ಸಾಧ್ಯ ಇಲ್ಲ. ದೆಹಲಿ ವಿಧಾನಸಭೆ ಚುನಾವಣೆಯಲ್ಲಿ ಎಎಪಿ ಸೋಲು ಪಂಜಾಬ್ನಲ್ಲಿ ಅದರ ಪರಿಣಾಮದ ಬಗ್ಗೆ ಪ್ರಶ್ನೆಗಳನ್ನ ಹುಟ್ಟುಹಾಕಿದೆ. ಪಕ್ಷ ಬಿಜೆಪಿಯ ಸರ್ವಾಧಿಕಾರದ ವಿರುದ್ಧ ಹೋರಾಡುತ್ತೆ ಅಂತ ಅತಿಶಿ ಹೇಳಿದ್ದಾರೆ. ಅಲ್ಪಸಂಖ್ಯಾತರನ್ನ ರಾಕ್ಷಸೀಕರಿಸುವ ಮೂಲಕ ಪಕ್ಷ ಬಿಜೆಪಿಯ ವಿರುದ್ಧ ಹೋರಾಡೋಕೆ ಸಾಧ್ಯ ಇಲ್ಲ. ದೆಹಲಿ ವಿಧಾನಸಭೆ ಚುನಾವಣೆಯಲ್ಲಿ ಎಎಪಿ ಸೋಲು ಪಂಜಾಬ್ನಲ್ಲಿ ಅದರ ಪರಿಣಾಮದ ಬಗ್ಗೆ ಪ್ರಶ್ನೆಗಳನ್ನ ಹುಟ್ಟುಹಾಕಿದೆ. ಅರವಿಂದ್ ಕೇಜ್ರಿವಾಲ್ ನೇತೃತ್ವದ ಪಕ್ಷ ಅಧಿಕಾರದಲ್ಲಿರುವ ಏಕೈಕ ರಾಜ್ಯ ಪಂಜಾಬ್ನಲ್ಲೂ ಈ ಸೋಲಿನ ಪರಿಣಾಮಗಳು ಉಂಟಾಗತ್ತೆ ಅಂತ ಪಕ್ಷದ ನಾಯಕರು ಒಪ್ಪಿಕೊಂಡಿದ್ದಾರೆ. ದೆಹಲಿ ಮತ್ತು ಪಂಜಾಬ್ನಲ್ಲಿ ಉಚಿತ ವಿದ್ಯುತ್ ಮತ್ತು ಮೊಹಲ್ಲಾ ಕ್ಲಿನಿಕ್ ಅಂತಹ ದೊಡ್ಡ ಯೋಜನೆಗಳನ್ನ ಎಎಪಿ ತಂದಿತ್ತು. ದೆಹಲಿಯಲ್ಲಿನ ಕೇಜ್ರಿವಾಲ್ ಜನಪ್ರಿಯತೆನೇ ಪಂಜಾಬ್ನಲ್ಲೂ ಎಎಪಿಗೆ ಗೆಲುವನ್ನು ತಂದುಕೊಟ್ಟಿತ್ತು. ದೆಹಲಿಯಲ್ಲಿ ಗೆಲುವಿನ ನಂತರವೇ ಪಂಜಾಬ್ನ ಮತದಾರರು 2022ರ ವಿಧಾನಸಭೆ ಚುನಾವಣೆಯಲ್ಲಿ ಎಎಪಿಗೆ ಮತ ಹಾಕಿದ್ರು. ದೆಹಲಿಯಲ್ಲಿ ನಾವೇನು ಅನ್ನೋದು ಖಂಡಿತವಾಗಿಯೂ ಪಂಜಾಬ್ನಲ್ಲಿ ಪರಿಣಾಮ ಬೀರುತ್ತೆ ಅಂತ ಪಕ್ಷದ ಪಂಜಾಬ್ನ ನಾಯಕರೊಬ್ಬರು ಹೇಳಿರೋದಾಗಿ ಇಂಡಿಯನ್ ಎಕ್ಸ್‌ಪ್ರೆಸ್ ವರದಿ ಮಾಡಿದೆ. ಪಂಜಾಬ್ನಲ್ಲಿ ಎಎಪಿ ವಿರುದ್ಧ ಸೋತು ಅಧಿಕಾರವನ್ನ ಕಳೆದುಕೊಂಡಿದ್ದ ಕಾಂಗ್ರೆಸ್ ಈಗ ಮತ್ತೆ ಅಧಿಕಾರವನ್ನ ಪಡೆಯೋಕೆ ಆಮ್ ಆದ್ಮಿ ಪಾರ್ಟಿಯ ಈ ದೌರ್ಬಲ್ಯದ ಹೊತ್ತನ್ನ ಬಳಸಿಕೊಳ್ಳೋದೇ ಬಿಡೋದಿಲ್ಲ. ಅಲ್ಲದೆ ಪಂಜಾಬ್ ಎಎಪಿಯಲ್ಲಿ ಆಂತರಿಕ ಅಧಿಕಾರ ಹೋರಾಟದ ಸಾಧ್ಯತೆಗಳ ಬಗ್ಗೆನೂ ಹೇಳಲಾಗ್ತಿದೆ. ಮುಖ್ಯಮಂತ್ರಿ ಭಗವಂತ್ ಮಾನ್ ಮತ್ತು ಅವರ ಬೆಂಬಲಿಗರು ಎಎಪಿ ದೆಹಲಿ ನಾಯಕತ್ವದ ವಿರುದ್ಧ ನಿಲ್ಲುವ ಸೂಚನೆಗಳಿವೆ ಅಂತ ಹೇಳಲಾಗ್ತಿದೆ. ಪಂಜಾಬ್ ಎಎಪಿ ಶಾಸಕರ ವ್ಯಾಪಕ ಪಕ್ಷಾಂತರ ಸಾಧ್ಯತೆಗಳ ಬಗ್ಗೆನೂ ಕಾಂಗ್ರೆಸ್ ನಾಯಕರು ಮಾತಾಡತೊಡಗಿದ್ದಾರೆ. ಪಂಜಾಬ್ನಲ್ಲಿ ಮಧ್ಯಾವಧಿ ಚುನಾವಣೆಗೆ ಸಿದ್ಧರಾಗಬೇಕು, ಯಾಕಂದ್ರೆ ಎಎಪಿ ದೆಹಲಿಯಲ್ಲಿನ ತನ್ನ ಹೀನಾಯ ಸೋಲಿನ ನಂತರ ಒಡೆದು ಹೋಗಲಿದೆ ಅಂತ ಕಾಂಗ್ರೆಸ್ ಸಂಸದ ಸುಖ್ಜಿಂದರ್ ಸಿಂಗ್ ರಾಂಥವ್ ಹೇಳಿರೋದಾಗಿ ವರದಿಯಾಗಿದೆ. 2027ರಲ್ಲಿ ಪಂಜಾಬ್ನಲ್ಲೂ ಎಎಪಿ ಆಡಳಿತ ವಿರೋಧಿ ಅಲೆಯನ್ನ ಎದುರಿಸಬೇಕಾಗತ್ತೆ ಅನ್ನೋದ್ರಲ್ಲಿ ಸಂದೇಹ ಇಲ್ಲ. ಪಂಜಾಬ್ ಜನ ಎಎಪಿಯ ಆಡಳಿತದಿಂದ ಬೇಸತ್ತಿದ್ದಾರೆ ಅಂತ ರಾಜ್ಯ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಅನಿಲ್ ಸರೀನ್ ಹೇಳಿದ್ದಾರೆ. ದೆಹಲಿಯಲ್ಲಿ ಎಎಪಿ ಸೋತಿರೋದ್ರಿಂದ ಅದು ಈಗ ತನ್ನ ರಾಷ್ಟ್ರೀಯ ಪಕ್ಷದ ಸ್ಥಾನಮಾನವನ್ನ ಕಳೆದುಕೊಳ್ಳಬಹುದಾ ಅನ್ನೋ ಪ್ರಮುಖ ಪ್ರಶ್ನೆ ಉದ್ಭವಿಸಿದೆ. 2023ರ ಗುಜರಾತ್ ವಿಧಾನಸಭೆ ಚುನಾವಣೆಯಲ್ಲಿ ಸುಮಾರು 13% ಮತಪಾಲನ್ನ ಮತ್ತು 5 ಸ್ಥಾನಗಳನ್ನು ಗಳಿಸಿದ ನಂತರ ಎಎಪಿಗೆ ಚುನಾವಣಾ ಆಯೋಗ 2023ರ ಸೆಪ್ಟೆಂಬರ್ 30ರಂದು ರಾಷ್ಟ್ರೀಯ ಪಕ್ಷದ ಸ್ಥಾನಮಾನವನ್ನ ನೀಡಿತು. ದೆಹಲಿ, ಪಂಜಾಬ್ ಮತ್ತು ಗೋವಾ ಜೊತೆಗೆ ಗುಜರಾತ್ನಲ್ಲಿ ಎಎಪಿ ರಾಜ್ಯ ಪಕ್ಷ ಆಗೋದ್ರೊಂದಿಗೆ ಎಎಪಿ ರಾಷ್ಟ್ರೀಯ ಮಾನ್ಯತೆಯ ಅವಶ್ಯಕತೆಯನ್ನ ಪೂರೈಸಿತ್ತು. ಅದೇ ಸಮಯದಲ್ಲಿ ಟಿಎಂಸಿ, ಸಿಪಿಐ ಮತ್ತು ಎನ್ಸಿಪಿಗಳಿಂದ ರಾಷ್ಟ್ರೀಯ ಪಕ್ಷದ ಸ್ಥಾನಮಾನವನ್ನ ಆಯೋಗ ಹಿಂತೆಗೆದುಕೊಂಡಿತ್ತು. ಇದರಿಂದಾಗಿ ದೇಶದಲ್ಲಿ ಕೇವಲ 6 ರಾಷ್ಟ್ರೀಯ ಪಕ್ಷಗಳು ಉಳಿದಿವೆ. ಅವುಗಳು ಯಾವ್ದ್ಯಾವ್ದು ಅಂತಂದ್ರೆ ಬಿಜೆಪಿ, ಕಾಂಗ್ರೆಸ್, ಎಎಪಿ, ಸಿಪಿಎಂ, ಬಿಎಸ್ಪಿ ಮತ್ತು ಎನ್ಪಿಪಿ.
ಈಗ ಎಪಿ ರಾಷ್ಟ್ರೀಯ ಸ್ಥಾನಮಾನದ ಪ್ರಶ್ನೆ ಎದ್ದಿದೆ. ಎಪಿಯ ರಾಷ್ಟ್ರೀಯ ಪಕ್ಷದ ಸ್ಥಾನಮಾನ ದೆಹಲಿಯನ್ನ ಮಾತ್ರ ಅವಲಂಬಿಸಿಲ್ಲ. ದೆಹಲಿಯಲ್ಲಿ ಅಧಿಕಾರ ಕಳೆದುಕೊಂಡ್ರೂ ಕೂಡ ಪಂಜಾಬ್, ಗೋವಾ ಮತ್ತು ಗುಜರಾತ್ ಜೊತೆಗೆ ದೆಹಲಿಯಲ್ಲೂ ತನ್ನ ರಾಜ್ಯ ಪಕ್ಷದ ಸ್ಥಾನಮಾನವನ್ನ ಉಳಿಸ್ಕೊಳ್ಬಹುದು. ಆದರೆ ಈ ರಾಜ್ಯಗಳಲ್ಲಿ ಅದರ ಕಾರ್ಯಕ್ಷಮತೆ ಕುಸಿದ್ರೆ, ಅಂದ್ರೆ ಈ 4 ರಾಜ್ಯಗಳಲ್ಲಿ ಯಾವುದಾದ್ರೂ ಒಂದರಲ್ಲಿ 6% ಮತಗಳನ್ನ ಅಥವಾ 2 ಸ್ಥಾನಗಳನ್ನ ಪಡೆಯೋಕೆ ವಿಫಲ ಆದ್ರೆ ಆಗದು ರಾಷ್ಟ್ರೀಯ ಸ್ಥಾನಮಾನವನ್ನ ಕಳೆದುಕೊಳ್ಳೋ ಅಪಾಯ ಇದೆ. ಆದ್ರಿಂದ ಎಪಿ ದೆಹಲಿಯನ್ನ ಕಳೆದುಕೊಂಡ್ರೆ ತಕ್ಷಣವೇ ಅದರ ರಾಷ್ಟ್ರೀಯ ಪಕ್ಷದ ಸ್ಥಾನಮಾನ ಹೋಗೋದಿಲ್ಲ. ಆದ್ರೂ ಅದರ ಭವಿಷ್ಯ ಬಹು ರಾಜ್ಯಗಳಲ್ಲಿನ ಚುನಾವಣೆಗಳಲ್ಲಿ ಅದರ ಕಾರ್ಯಕ್ಷಮತೆಯನ್ನ ಅವಲಂಬಿಸಿರುತ್ತೆ. ಎಪಿ ಸಂಸ್ಥಾಪಕರಲ್ಲಿ ಒಬ್ಬರಾಗಿದ್ದು ಈಗ ಅದರಿಂದ ಹೊರಗಡೆ ಬಂದಿರುವ ಯೋಗೇಂದ್ರ ಯಾದವ್ ವಿಶ್ಲೇಷಣೆ ಮಾಡೋ ಪ್ರಕಾರ ಈ ಸೋಲು ಆಮ್ ಆದ್ಮಿ ಪಾರ್ಟಿಯ ಸೋಲು ಮಾತ್ರ ಅಲ್ಲ, ಅದು ಇಡೀ ಇಂಡಿಯಾ ಮೈತ್ರಿಕೂಟದ ಸೋಲು, ಎಪಿಯನ್ನ ಬೆಂಬಲಿಸಿದ್ದ ವಿಪಕ್ಷಗಳ ಸೋಲು. ಆದರೆ ಈ ಸೋಲಿನೊಂದಿಗೆ ಎಪಿ ಈಗ ಪಂಜಾಬ್ಗೆ ಮಾತ್ರ ಸೀಮಿತವಾಗ್ತಿದೆ ಅಂತಾನೂ ಅವರು ಹೇಳ್ತಾರೆ. ಮತ ಪ್ರಮಾಣದಲ್ಲಿ ಬಿಜೆಪಿಗಿಂತ 4-5% ಮಾತ್ರವೇ ಹಿಂದಿದ್ದೇವೆ ಅಂತೆಲ್ಲ ಎಪಿ ಹೇಳ್ಕೊಂಡ್ರು ಕೂಡ ಕೇಜ್ರಿವಾಲ್, ಸಿಸೋಡಿಯಾ ಸೋಲು ದೊಡ್ಡ ಹಿನ್ನಡೆ ಅಂತ ಯೋಗೇಂದ್ರ ಯಾದವ್ ಹೇಳ್ತಾರೆ. ಇನ್ನು ಎಪಿ ಗುಜರಾತ್ನಲ್ಲೂ ಗೆಲ್ಲೋದಿಲ್ಲ, ಉಳಿದಿರೋದು ಪಂಜಾಬ್ ಮಾತ್ರ. ಅಲ್ಲಿ ಬಿಜೆಪಿಯವರು ಎಪಿಯನ್ನು ಒಡೆಯೋಕೆ ಯತ್ನಿಸ್ತಾರೆ. ಇಡೀ ಇಂಡಿಯಾ ಮೈತ್ರಿಕೂಟದಲ್ಲಿ ಬಿರುಕು ಮೂಡಿದೆ ಅನ್ನೋದನ್ನು ಈ ಚುನಾವಣೆ ತೋರಿಸಿದೆ ಅಂತ ಯೋಗೇಂದ್ರ ಯಾದವ್ ಹೇಳ್ತಾರೆ. ಇದು ಈ ವಾರದ ಅವಲೋಕನ. ಈ ರೀತಿಯ ಬೇರೆ ಬೇರೆ ವಿಶೇಷ ಕಾರ್ಯಕ್ರಮಗಳನ್ನ ತಾವು ನೋಡಬೇಕಾದ್ರೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.